ಹಲೋ ಗಾಯ್ಸ್, ಹೊಸ ವೀಡಿಯೋಗೆ ಸ್ವಾಗತ. ಇದೇನಪ್ಪ ಇದು ಮೈಕಲ್ಲು ಅಂತ ಇವನು ಹೇಳ್ಬಿಟ್ಟು ಇವಾಗ ಸಡನ್ನಾಗಿ ಟ್ರೆವರ್ ಬಂದ್ಬಿಟ್ಟಿದ್ದಾನೆ. ಸ್ಟೋರಿನಲ್ಲಿ ಇಲ್ದಿರೋದೇ ಸ್ಟೋರಿನಲ್ಲಿ ಬಂದ್ಬಿಟ್ಟಿದ್ದಾನಲ್ಲ ಅಂತ ಅಂದ್ಕೊಬೇಡಿ. ಏನಕ್ಕೆ ಟ್ರೆವರ್ ಬಂದ ಅಂದರೆ, ಏನಕ್ಕೆ ಮೈಕಲ್ ಬರದೇ ಇರೋದಕ್ಕಾಗಲ್ಲ ಅಂದರೆ, ಸೊ ಅವನು ಒಂದು ಬೇಸ್ ಬಿಲ್ಡ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾನೆ ಈ ಮಿಲ್ಟ್ರಿ ಅವ್ರ ಜೊತೆ ಸೇರಿಕೊಂಡು. ಸೊ ಇವಾಗ ನನಗೇನಪ್ಪ ಮೈಕಲ್ ಕೆಲಸ ಕೊಟ್ಟಿರೋದು ಅಂದರೆ, ಅಲ್ಲಿ ಫ್ರ್ಯಾಂಕ್ಲಿನ್ದು ಮ್ಯಾನ್ಷನ್ ಇತ್ತಲ್ಲ, ಅಲ್ಲಿ ಆ ಬ್ರಿಡ್ಜ್ ಕೆಳಗಡೆ ಅದು ಫುಲ್ಲು ಡೆಸ್ಟ್ರಾಯ್ ಆಗೋಗಿದೆ. ಬೇರೆಯವರು ಎನಿಮಿಗಳು ಬಂದು ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಇವಾಗ ಫ್ರ್ಯಾಂಕ್ಲಿನಲ್ಲಿ ಆಚೆ ನಿಂತಿದ್ದಾನೆ, ಆ ತುದಿ ಹತ್ರ ಹೋಗಿ ಕರ್ಕೊಂಬ ಅಂತ ನನಗೆ ಜವಾಬ್ದಾರಿ ಕೊಟ್ಟಿದ್ದಾನೆ ಮೈಕಲ್ಲು. ಯಾಕಂದರೆ ಫ್ರ್ಯಾಂಕ್ಲಿನ್ದು ಫೋನ್ ಇಲ್ಲ, ಅವ್ನ ಗಿಸ್ಸು ಎಲ್ಲ ಕಿತ್ಕೊಂಡು ಕಳಿಸ್ಬಿಟ್ಟಿದ್ದಾರೆ. ಸೊ ಇವಾಗ ಸೀದಾ ನಾವು ಅವನ ಹತ್ರ ಹೋಗಿ ಕರ್ಕೊಂಡು ಬಂದೇ ಬಿಡೋಣ. ಆಮೇಲೆ ನಮ್ಮ ಟ್ರೆವರ್ ಗೊತ್ತಲ್ಲ, ಝಾಂಬಿ ವೈರಸ್ ಬಂತು, ಯಾರೋ ಚೆನ್ನಾಗಿರೋ BMW ಸಿಕ್ತು, ಬಂದ್ಬಿಟ್ಟಿದ್ದಾನೆ. ಈ ನಮ್ಮ ಚಾನಲಲ್ಲಿ ಬರೀ BMWಗಳೇ ಇದೆಯಲ್ಲ, ಬೇರೆ ಗಾಡಿಗಳು ತರ್ತೀನಿ ನೆಕ್ಸ್ಟು. ಫೆರಾರಿ ಅಂಥದ್ದು, ಫೆರಾರಿ ನಮ್ಮ ಫ್ರ್ಯಾಂಕ್ಲಿನ್ ಹತ್ರ ಇದೆ. ಅದು ಇನ್ನೂ ಕತೆ ಹೇಳೋಕ್ಕೂ ಮುಂಚೆನೇ ಆಲ್ರೆಡಿ ಝಾಂಬಿ ವೈರಸ್ ಬಂದ್ಬಿಟ್ಟಿದೆ ನಮ್ಮ ಲಾಸ್ ಆಂಟೋಸ್ನಲ್ಲಿ. ಸೊ ಇವಾಗ ಏನು ಮಾಡೋಣ ಅಂದರೆ, ಕ್ಲೀನಾಗಿ ಹೋಗಿ ಫ್ರ್ಯಾಂಕ್ಲಿನ್ನ ಎತ್ತಾಕೊಂಡು ಬರೋಣ ಬನ್ನಿ. ಸೊ ಗೈಸ್, ನಾವು ಫ್ರ್ಯಾಂಕ್ಲಿನ್ ಇಲ್ಲಿ ಆಲ್ರೆಡಿ ಸಿಕ್ಕಿದ್ದಾನೆ. ಸೊ ಇಲ್ಲಿ ಆಲ್ರೆಡಿ ಝಾಂಬಿಗಳ ಜೊತೆ ಫೈಟ್ ಮಾಡ್ತಾ ಇದ್ದಾನೆ ನಮ್ಮ ಫ್ರ್ಯಾಂಕ್ಲಿನ್ ಬಾರೋ. ಬಾ ಫ್ರ್ಯಾಂಕ್ಲಿನ್, ಬಾ 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 ಬಾರೋ 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 ಫ್ರ್ಯಾಂಕ್ಲಿನ್, ಬಾರೋ. ಸೊ ಗೈಸ್, ಫೈನಲಿ ನಮ್ಮ ಫ್ರ್ಯಾಂಕ್ಲಿನ್ನು ಕಾರೊಳಗಡೆ ಕುತ್ಕೊಂಡಾಯ್ತು. ಸೊ ಇಲ್ಲಿಂದ ಸೀದಾ ಹೋಗ್ತಾರಣ. ಆಯಿತು, ಬೈಬೇಡ ಬಾರೋ. ಅಯ್ಯೋ ಶಿಟ್ ಮ್ಯಾನ್, ಇರೋ ಒಂದು ಕಾರು ಹೋಯ್ತು ಗಾಯ್ಸ್. ಸೊ ಗಾಯ್ಸ್, ಹಂಗೋ ಹಿಂಗೋ ಮಾಡಿ ನಮಗೆ ಬೋಟ್ ಸಿಕ್ಕಿದೆ. ಸೊ ಬೋಟ್ ಥ್ರೂ ನಾವು ಹೋಗ್ತಾ ಇದ್ದೀವಿ, ಯಾಕಂದರೆ ಲ್ಯಾಂಡು ಸೇಫ್ ಇಲ್ಲ ಎಲ್ಲೂ ಹೋಗೋಕ್ಕೆ. ಸೊ ನಾವು ಬೋಟ್ನಲ್ಲಿ ಇವಾಗ ಮೈಕಲ್ ಹೇಳಿರೋ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಸೊ ನೋಡೋಣ ಮುಂದೆ ಏನಾಗುತ್ತೆ. ನನಗೆ ಗೊತ್ತಿರೋ ಪ್ರಕಾರ ಸೇಫೆಸ್ಟ್ ಪ್ಲೇಸು ಮೌಂಟ್ ಚಿಲಿಯಾಡು. ಸೊ ಇವತ್ತಿನ ರಾತ್ರಿ ನಾವು ಅಲ್ಲೇ ಉಳ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಆದರೆ ನಮ್ಮ ಫ್ರ್ಯಾಂಕ್ಲಿನ್ ಇದಾನಲ್ಲ, ಅವನು ಸ್ವಲ್ಪ ಮೆಂಟ್ಲಾಗ್ಬಿಟ್ಟಿದ್ದಾನೆ. ಸೊ ಬೋಟ್ನ ನಾವು ಇಲ್ಲಿ ನಿಲ್ಸೋಣ. ಮುಂದೆ ಒಂದು ಕಾರ್ ಇದೆ ಇಲ್ಲಿ, ಇಲ್ಲಲ್ಲ, ಇನ್ನೊಂದು ಜಾಗ ಇದೆ ಇಲ್ಲಿ, ಎಲ್ಲೋ ವಿಲೇಜ್ ಟೈಪ್ ಇದೆ. ಸೊ ಅಲ್ಲೋಗಿ ನಿಲ್ಲಿಸಿದ್ರೆ ಮೋಸ್ಟ್ಲಿ ನಮಗೆ ಕಾರ್ ಸಿಗ್ಬೋದು. ಯಾಕಂದರೆ ಮಿಲ್ಟ್ರಿ ಮತ್ತು ಮೈಕಲ್ ಅವರು ಎಲ್ಲ ಕಾರ್ ಬಚ್ಚಿಟ್ಟಿದ್ದಾರೆ. ಸೊ ಅಲ್ಲಿದೆ ಒಂದು ಕಾರ್ ಸಿಗತ್ತಲ್ಲಿ. ಸೊ ನಾವು ಅಲ್ಲೊಂದು ಕಾರ್ ಇಟ್ಟಿದ್ದೀವಿ. ಅದು ಯಾವ ಕಾರು ಅಂತ ನೋಡಬೇಕು, ಯಾಕಂದರೆ ಅದು ಬೆಟ್ಟ ಅಂತ ಕಾರ ಅಥವಾ ಏನು ಅಂತ. ಸೊ ಇಲ್ಲಿಂದ ನಿಧಾನಕ್ಕೆ ಹೋಗಬೇಕು ಗಾಯ್ಸ್. ನಾವು ಯಾರೋ ಆಲ್ರೆಡಿ ಬಂದಂಗಿದೆ ಇಲ್ಲಿ. ಸೊ ನಿಧಾನಕ್ಕೆ ಹೋಗಬೇಕು. ಸೊ ಗಾಯ್ಸ್, ಫೈನಲಿ ನಮಗೆ ಕಾರ್ ಸಿಕ್ಕಾಗಿದೆ. ಅದು ಪೊಲೀಸ್ ಕಾರ್ ಸಿಕ್ಕಿದೆ ನಮಗಿಲ್ಲಿ. ಸೊ ಇದನ್ನು ಎತ್ಕೊಂಡು ಸೀದಾ ಬೆಟ್ಟದ ಮೇಲ್ಗಡೆ ಜಂಪು. ಆಲ್ರೆಡಿ ಕಾರ್ ಉಡಾಯಿಸಿ ಮಾಡಿಸ್ಬಿಟ್ಟ ನಮ್ಮ ಫ್ರ್ಯಾಂಕ್ಲಿನ್ನು. ಕ್ಲೀನಾಗಿ ಹೋಗಿ ಬೆಟ್ಟದ ಮೇಲೆ ಆಲ್ಟ್ ಆಗಿಬಿಡೋಣ ಬೆಳಗ್ಗೆ ತನಕ. ಆ್ಯಕ್ಚುಲಿ ರಾತ್ರಿ ಬಂದಿರೋದೇ ತಪ್ಪು. ನಾವು ಹಂಗೋ ಹಿಂಗೋ ಮಾಡಿ ನಮ್ಮ ಫ್ರ್ಯಾಂಕ್ಲಿನ್ನು ಇಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಿದ್ದಾನೆ ಅಂತ ಬಂದಿರೋದು ನಾವು. ಇಲ್ಲ ಅಂದಿದ್ರೆ ನಾವು ಸೇಫ್ ಜಾಗದಲ್ಲೇ ಇರ್ತಾಯಿದ್ವಿ. ಇನ್ನು ಸಿಟಿಗೆ ಬೇರೆ ಹೋಗಬೇಕು, ಅದು ಬೇರೆ ಇದೆ ವಿಶೇಷ ಅಲ್ಲಿ. ಸೊ ಬನ್ನಿ ಬೆಟ್ಟದ ಮೇಲ್ಗಡೆ ಹೋಗೋಣ. ಹಲೋ ಹಲೋ
ಸೊ ಗಾಯ್ಸ್ ನನಗೆ ಗೊತ್ತಿರೋ ಹಂಗೆ ಸೊ ನಮ್ಮ ಫ್ರ್ಯಾಂಕ್ಲಿನ್ ಇವಾಗ ಏನು ಹೇಳ್ತಾ ಇದ್ದಾನೆ ಅಂದರೆ ನಾನು ಸೈರನ್ ಹಾಕಿದ್ದಕ್ಕೆ ಹಾಕಬೇಡ, ಎಲ್ಲರೂ ಅಲರ್ಟ್ ಆಗಿ ಹೋಗ್ತಾರೆ, ಜಾಂಬಿಗಳು ಕಾಣಿಸಲ್ಲ. ಸೊ ಜಾಂಬಿಗಳಿಗೆ ಏನೆಂತ ಇದೆ ಅಂದರೆ ಜಾಂಬಿಗಳಿಗೆ ಕಿವಿ ತುಂಬ ಶಾರ್ಪ್ ಇರುತ್ತಂತೆ. ಸೊ ಗುದ್ಕೊಂಡು ಹೋಗ್ತಾರಣ ಗಾಯ್ಸ್. ಇವನೇನು ಖುಷಿ ಪಡ್ತಾವನು ಫ್ರ್ಯಾಂಕ್ಲಿನ್ನು ಅಂದರೆ ನನಗೆ ಫುಲ್ ಖುಷಿಯಾಗೋಗಿದೆ. ಏನಪ್ಪ ಇದು ಹಿಂಗಾಗೋಗಿದೆ ಅಂತ. ಆದರೆ ಅವ್ನಿಗಿನ್ನ ಸೀರಿಯಸ್ನೆಸ್ ಗೊತ್ತಿಲ್ಲ ಏನಿದು ಅಂತ. ಆಯ್ತಾಯ್ತು ಕುತ್ಕೊಳ್ಳೋ, ಇನ್ನೇನು ಬಂದೇ ಬಿಟ್ಟು ಕಾರ್ ಮೊದಲೇ ಹಾಳಾಗೋಗಿದೆ. ಸೊ ಗೈಸ್ ಇವಾಗ ಸೀದಾ ನಮ್ಮ ಇವನಲ್ಲಿರೋ ಬೇಸ್ಗೆ ಹೊಟ್ಟೆ ಹೋಗೋಣ ಬನ್ನಿ. ಸೊ ಗೈಸ್ ಹಂಗೋ ಹಿಂಗೋ ಮಾಡಿಕೊಂಡು ಜಾಂಬಿಗಳನ್ನ ತುಳ್ಕೊಂಡು ಗುದ್ಕೊಂಡು ಸೊ ನಮ್ಮ ಮೈಕಲ್ ಹೇಳಿದ ಬೇಸಿಗೆ ನಾವೆಲ್ಲರೂ ಬಂದೇ ಬಿಟ್ವಿ. ಸೊ ಇದೇ ಬೇಸು. ಸೊ ಮೈಕಲ್ ಫ್ಯಾಮಿಲಿ ಕೂಡ ಎಲ್ಲರೂ ಇಲ್ಲೇ ಇದ್ದಾರೆ. ಸೊ ಇಲ್ಲೆಲ್ಲ ಫುಲ್ಲು ಮಿಲ್ಟ್ರಿ ಅವರು ಮತ್ತು ಎಲ್ಲ ಫುಲ್ ರೆಡಿ ಮಾಡ್ಕೊತಾ ಇದ್ದಾರೆ. ಇಲ್ಲೆಲ್ಲ ಎಕ್ಸಸೈಸು ಟೆಂಟು ಎಲ್ಲ ಹಾಕ್ಕೊಂಡಿದ್ದಾರೆ ಇಲ್ಲಿ. ಸೊ ನಮ್ಮ ಮೈಕಲ್ ಏನಪ್ಪ ಅಂದರೆ ಇವಾಗ ಕ್ಲೀನಾಗಿ ಬೇರೆ ಕಡೆ ಹೋಗಿದ್ದಾನೆ. ಸೊ ಅವ್ನು ಬರೋ ತನಕ ನಾವು ಇಲ್ಲಿರೋಣ ಅಂತ ಫಿಕ್ಸ್ ಮಾಡಿದ್ದೀವಿ. ಸೊ ಅವ್ನಿಗೇನಾದರೂ ಪ್ರಾಬ್ಲಮ್ ಆದರೆ ಇಮಿಡಿಯೇಟಾಗಿ ನಾನು ಫ್ರ್ಯಾಂಕ್ಲಿನ್ ಕೂಡ ಹೋಗಬೇಕು. ಸೊ ಅದಕ್ಕೆ ಇಲ್ಲೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಇವಾಗ ಹೇಳಿದ್ದಾನೆ. ಸೊ ಈ ಆಫೀಸರ್ ಹತ್ರ ಮಾತಾಡೋಣ, ಏನಾಯಿತು ಅಂತ ಕೇಳೋಣ ಎಕ್ಸಾಕ್ಟಾಗಿ ಇಲ್ಲಿ ಎಲ್ಲ ಮೈಕಲ್ಗೆ ಎಲ್ಲಿ ಏನು ಅಂತ. ಸೊ ಆಫೀಸರ್ ಏನಪ್ಪ ಹೇಳ್ತಾ ಇದ್ದಾರೆ ಅಂದರೆ ಇವಾಗ ಮೈಕಲ್ ಸಿಟಿ ಹತ್ರ ಹೋಗಿದ್ದಾನೆ, ಅವ್ನು ಮುಗಿಸ್ಕೊಂಡು ಬರ್ತಾನೆ ಅಂತ ಹೇಳಿದ್ದಾನೆ ಇವತ್ತು ರಾತ್ರಿ ಅಷ್ಟೊತ್ತಿಗೆ. ಆದರೆ ಸ್ವಲ್ಪ ಡೇಂಜರ್ ಇದೆ ಹುಷಾರು ಅಂತಲೂ ಹೇಳ್ಬಿಟ್ಟು ಹೋಗಿದ್ದಾನಂತೆ. ಸೊ ಮೈಕಲ್ ಬಂದಿದ್ದ ತಕ್ಷಣ ನಾವು ಬರೋಣ, ಅಷ್ಟೊತ್ತಿಗೆ ರೆಸ್ಟ್ ಮಾಡೋಣ ಬನ್ನಿ ಗೈಸ್. ನೋಡಿ ಇಲ್ಲೆಲ್ಲ ರೆಸ್ಟ್ ಮಾಡ್ತಾ ಇದ್ದಾರೆ. ಇವನು ನನ್ನ ಫ್ರೆಂಡು ಜನಕ್ಕು ನೋಡಿ ಹೆಂಗೆ ಮಲ್ಕೊಂಡಿದ್ದಾನೆ ನೋಡಿ ಜನಕ್ಕು. ಓಹೋ ಫುಲ್ಲು ನೆಮ್ಮದಿ ನಿದ್ದೆ ಇವನಿಗೆ. ಸೊ ಇನ್ನೊಬ್ಬ ಫ್ರೆಂಡ್ ಇದ್ದಾನೆ ನಿತಿನ್ ಅಂತ, ಇಲ್ಲೇ ಎಲ್ಲೋ ಇರ್ತಾನೆ. ಇಲ್ಲಿದ್ದಾನೆ ನೋಡಿ ನಿತಿನ್ನು. ಏನೋ ಮಾಡ್ತಾ ಇದೆಯಾ ನಿತಿನ್? ಆಯ್ತಾಯ್ತು ಹಾಕೊಳ್ಳ, ಯಾವ್ದು ಸಿಗತ್ತೋ ಅದು, ಸೈಜೆಲ್ಲ ಮ್ಯಾಟ್ರ್ ಆಗಲ್ಲ. ಹಾಕು ನಿನ್ನ ಸೈಜ್ಗೆಲ್ಲ ಸಿಗಲ್ಲ, ಹಾಕು. ಸೊ ನಾವು ಇವಾಗ ಸೀದಾ ಇಲ್ಲಿ ಮೇಲ್ಗಡೆ ಹೋಗ್ಬಿಟ್ಟು ಇಲ್ಲಿ ನೋಡಿ ಇಲ್ಲೂ ಪೊಲೀಸ್ ಆಫೀಸರ್ ಎಲ್ಲ ಇದ್ದಾರೆ. ನಾವು ಸೀದಾ ರೆಸ್ಟ್ ತೊಗೊಂಡು ಇಲ್ಲಿ ನೋಡಿ ಇಲ್ಲಿ ಫುಲ್ಲು ಗಿಟಾರು ಹಾಡು ಎಲ್ಲ ಫುಲ್ಲು ಎಂಜಾಯ್ ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಕೂತ್ಕೊಂಡು. ಓಹೋ ಮಾಡ್ರೋ. ಸೊ ಇಲ್ಲೇ ನಮ್ಮ ಮೈಕಲೆಲ್ಲ ಪ್ಲ್ಯಾನ್ ಮಾಡಿರೋದು ಇದೆಲ್ಲ. ಸೊ ನಮ್ಮ ಫ್ರ್ಯಾಂಕ್ಲಿನ್ ಬಂದಿದ್ದ ತಕ್ಷಣ ಸೀದಾ ಇಲ್ಲಿಂದ ಸೊ ನಮ್ಮ ಮೈಕಲ್ ಇನ್ನೇನು ಬರೋ ಟೈಮು ನೋಡೋಣ ಬನ್ನಿ ಗಾಯ್ಸ್, ಆಚೆ ಹೋಗಿ ಕೇಳೋಣ ಮೈಕಲ್ ಬನ್ನ ಏನು ಅಂತ. ನಮ್ಮ ಫ್ರ್ಯಾಂಕ್ಲಿನ್ ಎಲ್ಲಪ್ಪ ಇದ್ದಾನೆ? ಈ ಬಾರೋ ಫ್ರ್ಯಾಂಕ್ಲಿನ್. ಸೊ ನಮ್ಮ ಫ್ರ್ಯಾಂಕ್ಲಿನ್ನ ರೆಸ್ಟ್ ಮಾಡ್ತಾನಂತೆ ಒಳಗಡೆನೆ. ಸೊ ಇವಾಗ ನಾವು ಸೀದಾ ಮೈಕಲ್ಗೆ ಬರೋ ತನಕ ಕಾಯೋಣ ಗಾಯ್ಸ್. ಎಲ್ಲ ನೋಡಿ ಇಲ್ಲೆಲ್ಲ ಎಕ್ಸಸೈಸ್. ಬನ್ನಿ ಬೇಸ್ ಎಕ್ಸ್ಪ್ಲೋರ್ ಮಾಡೋಣ ಅಷ್ಟೊತ್ತು ತನಕ ಏನೇನು ಕಟ್ಟಿದ್ದಾನೆ ಅಂತ. ಹೇಳಿ ಕೇಳಿ ನಮ್ಮ ಟ್ರೆವರ್ ಮೊದಲೇ ಒಳ್ಳೆ ಪಾಯ್ಲೆಟ್ ಬೇರೆ. ಸೊ ಈ ವಾಸ್ ಇನ್ ಏರ್ ಫೋರ್ಸ್. ಸೊ ಇಲ್ಲೊಂದು ಜೆಟ್ ಇಟ್ಟಿದ್ದೀನಿ ನೋಡು ಮಗ ಅಂತ ಅಂದಿದ್ದ ಅವನು. ಇಲ್ಲೇ ಇದೆಯಲ್ಲ, ಒಂದು ರೌಂಡ್ ಹೊಡ್ಕೊಂಬರೋಣ, ಆಚೆ ಈಚೆ ಏನು ನಡೀತಾ ಇದೆ ನೋಡ್ಕೊಂಬರೋಣ, ಪಾಯ್ಲೆಟ್ನ ಕೇಳೋಣ ತೊಗೊಂಡೋಗ್ಬೋದಾ ಅಂತ. ಸರ್ ಮೈ ಟೇಕ್ ಯೋರ್ F-16?
ಅವ್ರು ಶೋರ್ ಅಂತ ರಿಪ್ಲೈ ಮಾಡಿದ್ದಾರೆ ನಮಗೆ. ಸೀದಾ ತೊಗೊಂಡು ಒಂದು ರೌಂಡ್ ಸಿಟಿ ಹೊಡ್ಕೊಂಡು ಬರೋಣ. ನೋಡೋಣ ಏನಾಗಿದೆ ಸಿಟಿನಲ್ಲಿ ಏನು ಅಂತ ವಿಶೇಷ. ಬನ್ನಿ ಗಾಯ್ಸ್ ಹೋಗೋಣ. ಓಹೋ ಹೋ ನೋಡಿ ಹೆಂಗಿದೆ ನೋಡಿ ಜೆಟ್ಟು. ಫುಲ್ಲು ವೆದರ್ ಫುಲ್ ಕ್ಲಿಯರು. ಆಮೇಲೆ ಇದು ವರ್ಟಿಕಲ್ ಟೇಕ್ ಆಫ್ ಜೆಟ್ ಇದು. ಸೊ ಇದರಲ್ಲೇನು ಪ್ರಾಬ್ಲಮ್ಮೇ ಆಗಲ್ಲ. ಸೊ ಗೈಸ್ ಬನ್ನಿ ರೋಡ್ನಲ್ಲೆಲ್ಲ ನೋಡೋಣ ಏನಾಗಿದೆ ಏನು ಅಂತ. ಸೊ ಇದು ವರ್ಟಿಕಲ್ ಮೋಡ್ನಲ್ಲಿ ಹಾಕೊಂಬಿಟ್ಟು ಹಿಂಗೆ ನಿಲ್ಸ್ಕೊಬೋದು ಜೆಟ್ಟು. ಆದರೆ ಜಾಸ್ತಿ ಹೊತ್ತು ಓಡ್ಸೋಕ್ಕಾಗಲ್ಲ ನಾವು. ಸೊ ನಮ್ಮ ಮಿಷನ್ ಏನಪ್ಪ ಅಂದರೆ ಇವಾಗ ನಾವು ಸುಮ್ಮನೆ ತೊಗೊಂಬಂದಿಲ್ಲ. ಸೊ ಮುಂದೆ ಕಾಣಿಸ್ತಾ ಇದೆಯಲ್ಲ ಮಿಲ್ಟ್ರಿ ಬೇಸು, ಅಲ್ಲಿ ಲ್ಯಾಂಡ್ ಮಾಡಿ ಇದಕ್ಕೆ ಫ್ಯೂಲ್ ಹಾಕಿಸ್ಕೊಂಡು ತೊಗೊಂಡು ಹೋಗಬೇಕು. ಓಹೋ ಇಲ್ಲಿ ನೋಡಿ ಎಷ್ಟು ಜಾಂಬಿಗಳು ಅಂತ. ಯಪ್ಪ ಸ್ವಾಮಿ, ಇಲ್ಲಿಂದ ಓಡೋಗೋದೇ ಬೆಟ್ರು ಅನ್ನಿಸ್ತಾ ಇದೆ ನನಗೆ ಯಾಕೋ. ಸೊ ಇದನ್ನಿಗೆ ವರ್ಟಿಕಲ್ ಮೋಡ್ನಲ್ಲೇ ತೊಗೊಂಡು ಹೋಗೋಣ. ಯಾಕಂದರೆ ನಾವು ಇದನ್ನ ಇಲ್ಲಿ ಏನಾದರೂ ಆನ್ ಮಾಡಿದ್ರೆ ಇದು ಹೋಗೋ ಸ್ಪೀಡ್ಗೆ ಕಷ್ಟ, ಆಮೇಲೆ ಇದು ಕಂಟ್ರೋಲ್ ಮಾಡೋದು. ಸೊ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಲ್ಯಾಂಡ್ ಮಾಡಿಬಿಟ್ಟು ಸೀದಾ ಫ್ಯೂಲ್ ಹಾಕ್ಕೊಟ್ಕೊಂಡು ಇಲ್ಲಿಂದ ಜೂಟ್ ಆಗಬೇಕು. ಯಾಕಂದರೆ ಸೊ ಗಾಯ್ಸ್ ನಮ್ಮ ಫ್ರ್ಯಾಂಕ್ಲಿನ್ದು ನಮ್ಮ ಟ್ರೆವರ್ ಸುಮ್ಮನೆ ಇರಬಾರ್ದಲ್ಲ. ಸೊ ನೋಡಿ ಜೆಟ್ನ ಹೆಂಗೆ ಮಾಡಿಟ್ಟಿದ್ದಾನೆ, ಗುರ್ತೇ ಆಗಬಾರ್ದು ಕದ್ದಿರೋ ಜೆಟ್ ಇದು ಅಂತ ಹಂಗೆ ಮಾಡಿಟ್ಟಿದ್ದಾನೆ. ಸೊ ಇಲ್ಲಿಂದ ಸೀದಾ ಫ್ಯೂಲ್ ಫುಲ್ ಆಗಿದೆ. ಇಲ್ಲಿಂದ ಸೀದಾ ಇವಾಗ ವಾಪಸ್ಸು ನಮ್ಮ ಬೇಸ್ಗೆ ಹೋಗೋಣ. ನೋಡಿ ಫುಲ್ಲು ಊರೆಲ್ಲ ಸತ್ತಾಪಿತ್ತ ಆಗೋಗಿದೆ ಜಾಂಬಿಗಳಿಂದ. ಟ್ರೆವರ್ ಫುಲ್ಲು ಸಿಕ್ಕಿದ್ದೆ ಚಾನ್ಸು ಅಂತ ಫುಲ್ಲು ಇದೆಲ್ಲ ಹೊಡಿತಾ ಇದ್ದಾನೆ, ಸ್ಟ್ರಚ್ ಎಲ್ಲ ಹೊಡಿತಾ ಇದ್ದಾನೆ. ಸೊ ಏನು ನಮ್ಮ ಬೇಸ್ ಬಂದೇ ಬಿಡ್ತು. ಸೊ ಗೈಸ್ ಇನ್ನೇನು ಕೆಳಗಡೆ ಲ್ಯಾಂಡ್ ಆಗೋ ಸಮಯ. ಈಗ ಜೆಟ್ನ ಕ್ಲೀನಾಗಿ ಹೆಂಗೆ ತೊಗೊಂಡೋಗಿದ್ದು ಹಂಗೆ ಲ್ಯಾಂಡ್ ಮಾಡಿಸ್ಬಿಟ್ಟು ಕಾಪಾಡಿಕೊಂಡು ನಮ್ಮ ಫ್ರ್ಯಾಂಕ್ಲಿನ್ ಇನ್ನೂ ಫುಲ್ ರೆಸ್ಟ್ ತಗೊತಾ ಇರ್ತಾನೆ. ಯಾಕಂದರೆ ಅವನೊಬ್ಬನೇ ಜಾಂಬಿಗಳೆಲ್ಲ ಫೈಟ್ ಮಾಡಿದ್ದಾನೆ ತುಂಬ. ಲ್ಯಾಂಡಿಂಗೇ ಕಷ್ಟ ಗುರು ಇಂಥದ್ದೆಲ್ಲ, ಇದು ಇಷ್ಟು ಚಿಕ್ಕ ಜಾಗದಲ್ಲಿ. ಬಾಸ್ ಫ್ಯೂಲ್ ಅಪ್ ಆಗಿದೆ ಬಾಸ್, ಸಿಗೋಣ ಬಾಸ್. ನಮ್ಮ ಮೈಕಲ್ ಏನಾದರೂ ನ್ಯೂಸ್ ಇದೆಯಾ ಬಾಸ್? ಸೊ ಇವಾಗಿನ್ನ ಮೈಕಲ್ ಬರೋದು ಲೇಟ್ ಆಗುತ್ತಂತೆ. ಸೊ ಈ ವಿಡಿಯೋಗೆ ಇಷ್ಟೇ ಸಾಕು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ, ನೋಡೋಣ ಏನಾಗತ್ತೆ ನಮ್ಮ ಮೈಕಲ್ಗೆ ಅಂತ. ಸೊ ಮತ್ತೆ ಸಿಗೋಣ ಸ್ನೇಹಿತರೆ, ಬಾಯ್.